ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ತೆಂಗಿನ ಬೆಳ್ಳುಳ್ಳಿ ಜಜ್ಜೋಕ್ಕೆ ನಾವು ಕುಟಾಣಿ ಬೇಕು, ಇದು ಬೇಕು, ಕಟ್ ಮಾಡೋಕ್ಕೆಲ್ಲ ಹೋದರೆ ಜಾರ್ದಂಗೆ ಆಗುತ್ತೆ, ಹಂಗೆಲ್ಲ ಆಗುತ್ತಲ್ವರ. ಸುಲಭವಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಡ್ತೀನಿ ಬನ್ನಿರಿ. ನೋಡಿ, ಇದೊಂದು ತೆಂಗಿನಕಾಯಿ ತೊಗೊಳ್ಳಿ. ತೆಂಗಿನಕಾಯಲ್ಲಿ ನೋಡಿ ಸುಮ್ಮನೆ ಎಷ್ಟು ಚೆನ್ನಾಗಾಯ್ತು ನೋಡಿರಿ. ತೆಂಗಿನಕಾಯಲ್ಲಿ ನೀಟಾಗಿ ಜಜ್ಕೊಬೋದು. ಟ್ರೈ ಮಾಡಿ, ಸುಲಭವಾಗಿ ಆಗುತ್ತೆ. ಎಲ್ಲರ ಮನೆ ತೆಂಗಿನಕಾಯಿ ಚಿಪ್ ಇಟ್ಕೊಂಬಿಡಿ. ಒಂದು ಎಲ್ಲ ಇದಾದಮೇಲೆ ಚಿಪ್ ಪರ್ಮನೆಂಟಾಗಿ ಇಟ್ಕೊಂಡು ಚೆನ್ನಾಗಿ ಬರುತ್ತೆ ಅದರಲ್ಲಿ. ನೋಡಿರಿ ಎಷ್ಟು ಚೆನ್ನಾಗಿ ಜಜ್ಬೋದು. ಕುಟಾಣಿ ಅಂದರೆ ಕುಟಾಣಿನಲ್ಲೂ ಒಂದೊಂದು ಟೈಮ್ ಜಾರೋದು ಅದೆಲ್ಲ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ, ನೀಟಾಗುತ್ತೆ ಅಂತ. ಆರಾಮಾಗಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ. ಸುಲಭವಾಗಿ ಅಲ್ಲಿ ಎಣ್ಣೆ ಇಟ್ಬಿಟ್ಟು ಸಪ್ರೇಟಾಗಿ ಇದಕ್ಕೆ ಟೈಮ್ ಕೊಡೋಂಗೆ ಇಲ್ಲ. ಅಲ್ಲಿ ಎಣ್ಣೆ ಕಾಯ್ತಾ ಇದ್ದಂಗೆ ಇದು ಮಾಡ್ಕೊಬೋದು. ನೋಡಿರಿ ಎಷ್ಟು ಚೆನ್ನಾಗಾಗೋಯ್ತು. ಎಷ್ಟು ನೈಸ್ ಪೇಸ್ಟ್ ಥರ ಬೇಕಾದ್ರೆ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರ ಹಿಂಗೆ ಮಾಡಿದ್ರೆ ಪೇಸ್ಟ್ ಥರನೂ ಆಗುತ್ತೆ. ಸಾಕು ನನಗೆ ಇಷ್ಟು ಈ ಥರ ಹಿಂಗೆ ಬೇಕಾದ್ರೆ ಸುಲಭವಾಗಿ ಇದೊಂದು ಈ ಥರ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಟಿಪ್ ಇದು. ನೀವು ಹಾಗಲಕಾಯಿ ಗೊಜ್ಜು ಮಾಡಬೇಕು ಅಂತಿರುವಾಗ ಫಸ್ಟ್ ಹಾಗಲಕಾಯಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಡೋದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟು ನೀವು ಇಟ್ಬಿಡಿ. ಕಸರೆ ಬರೋಲ್ಲ. ಇದೊಂದು ಟಿಪ್ಸು. ಕಲ್ಲುಪ್ಪು ಹಾಕಿದರೆ ಖಂಡಿತ ಕಸರೆ ಬರೋಲ್ಲ ಫ್ರೆಂಡ್ಸ್. ಇದು ಆರಾಮಾಗಿ ಕಲ್ಲುಪ್ಪು ಹಾಕಿ ನೀಟಾಗಿ ನೋಡಿ ಎಲ್ಲ ಫುಲ್ ಮಿಕ್ಸ್ ಮಾಡಿದ್ದೀನಿ. ಕಲ್ಲುಪ್ಪು ಕಸರೆ ಬರೋಲ್ಲ, ಬೇಗ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಫ್ರೆಂಡ್ಸ್, ಈ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.